ರಾಜ್ಯ ಸರ್ಕಾರ ಪದೇ ಪದೇ ಹಿಂದೂಗಳ ಭಾವನೆಯನ್ನ ಧಕ್ಕೆಯುಂಟು ಮಾಡುವಂತ ಹೀನಾಯ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ. ಒಬ್ಬ ರಾಜ್ಯಸಭಾ ಸದಸ್ಯ ವಿಧಾನಸೌಧದ ಮುಂಭಾಗದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದು ಇನ್ನು ನಮ್ಮ ಕಣ್ಮುಂದೆ ಇದೆ. ಆ ಕೇಸನ್ನ ಮುಚ್ಚಾಕ್ಬಿಟ್ಟು ಹಿಂದೂಗಳನ್ನ ಅವಹೇಳನ ಮಾಡತಕ್ಕಂತ ಈ ಕಾಂಗ್ರೆಸ್ ಕುಯುಕ್ತಿ ಧರ್ಮಸ್ಥಳದಿಂದ ಚಾಮುಂಡೇಶ್ವರಿವರೆಗೆ ಬಂದ್ಬಿಟ್ಟಿದೆ. ಡಿ ಕೆ ಶಿವಕುಮಾರ್ ಅವರು ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿದ್ದಾರೆ. ಇನ್ನು ಅದೇನು ವಕ್ಫ್ ಬೋರ್ಡ್ ಆಸ್ತಿನಾ? ಅದನ್ನು ಬರ್ದ್ಬಿಡ್ರಿ. ವಕ್ಫ್ ಬೋರ್ಡ್ ಗಲಾಟೆ ನಡೀತಾ ಇತ್ತಲ್ಲ, ವಕ್ಫ್ ಬೋರ್ಡ್ ಅಲ್ಲಿ ಎಲ್ಲಾ ಖಾತೆ ಮಾಡಿಸ್ಕೊಂಡ್ಬಿಟ್ಟಿದ್ರಲ್ಲ, ಇದನ್ನು ಯಾವಾಗ ಖಾತೆ ಮಾಡ್ಕೊಡ್ತೀರಾ? ಇದು ಹಿಂದೂಗಳ ಆಸ್ತಿ ಅಲ್ಲ ಅಂದ್ರೆ ಅಲ್ಲಿ ಯಾವಾಗ ಮಸೀದಿ ಕಟ್ತೀರಾ? ಅಲ್ಲಿ ಯಾವಾಗ ಗೋರಿಗಳನ್ನ ಉತ್ಪತ್ತಿ ಮಾಡ್ತೀರಾ? ಈ ದತ್ತಪೀಠದಲ್ಲಿ ಉತ್ಪತ್ತಿ ಮಾಡಿದಿರಲ್ಲ ಗೋರಿಗಳನ್ನ, ಹಂಗೆ ಇಲ್ಲಿ ಯಾವಾಗ ಗೋರಿಗಳನ್ನು ಉತ್ಪತ್ತಿ ಮಾಡ್ತೀರಾ? ಚಾಮುಂಡೇಶ್ವರಿ ಅನ್ನುವಂಥದ್ದು ಹಿಂದೂ ದೇವತೆನೇ ಅಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕಾಂಗ್ರೆಸ್ ಅವರಿಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಹಿಂದೆ ಮಹಾರಾಜರು ಯದುಕುಲ ವಂಶಸ್ಥರು ಅದನ್ನ ಆರಾಧ್ಯ ದೈವ, ಮನೆ ದೇವ್ರ ತರ ಪೂಜೆ ಮಾಡ್ಕೊಂಡು ಬಂದಿರೋದು. ಅದೊಂದು ಶಕ್ತಿ ಪೀಠ. ಪ್ರತಿ ದಸರಾದಲ್ಲಿ ಆಯುಧ ಪೂಜೆ ದಿನ ಅಲ್ಲಿ ವಿಶೇಷ ಪೂಜೆಯನ್ನು ಕೂಡ ಮಾಡ್ತೀರಿ. ಮಹಿಷಾಸುರ ಮರ್ದಿನಿ ಅಂತ ಹೆಸರು ಕೂಡ ಇದೆ. ಇಷ್ಟಿದ್ರು ಕೂಡ ಇದು ಹಿಂದೂಗಳದ್ದು ಅಲ್ಲ ಅಂತ ಹೇಳೋ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಮತ್ತೆ ಮುಸ್ಲಿಮರ ಓಲೈಕೆಗೆ ನಿಂತಿದೆ. ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಇದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿ. ಹಂಗಾರೆ ಯಾರ ಆಸ್ತಿ ಇದು? ಹಿಂದೂಗಳ ಆಸ್ತಿ ಅಲ್ಲ ಅಂದ್ಮೇಲೆ ಈಗ ಮುಜರಾ ಇಲಾಖೆಗೆ ಸೇರಿದ ಯಾರ ಆಸ್ತಿ? ವಕ್ಫ್ ಬೋರ್ಡ್ಗೆ ಸೇರಿದ ಯಾರ ಆಸ್ತಿ? ಕ್ರಿಶ್ಚಿಯನ್ ಸಂಸ್ಥೆಗೆ ಸೇರಿದಂತದ್ದು ಯಾರ ಆಸ್ತಿ? ಅದು ಎಲ್ಲರದು ಆಸ್ತಿನ? ಅದನ್ನು ಬಿಡ್ತೀರಾ? ಹೇಳಿ. ಹಿಂದೂಗಳ ಆಸ್ತಿ ಮಾತ್ರ ಎಲ್ಲರಿಗೂ ಸೇರಿದ್ದು, ಇವರ ಆಸ್ತಿ ಎಲ್ಲ ಅವ್ರಿಗೆ ಸೇರಿದ್ದು. ನನ್ನದು ನನ್ನದೇ, ನಿನ್ನದು ನನ್ನದೇ ಅನ್ನೋ ಸ್ಕೀಮ್ ಇವ್ರು. ಈ ರೀತಿ ಒಂದು ರೀತಿ ಚಾಮುಂಡೇಶ್ವರಿ ತಾಯಿಗೆ ಒಂದು ರೀತಿ ಅವಮಾನ ಮಾಡಿದ್ದೀರಾ ನೀವು. ಚಾಮುಂಡೇಶ್ವರಿನ ಮುಟ್ಟಕ್ ಹೋದ್ರೆ, ಚಾಮುಂಡೇಶ್ವರಿಗೆ ಅವಮಾನ ಮಾಡಿದ್ರೆ, ಚಾಮುಂಡೇಶ್ವರಿ ದೇವಾಲಯವನ್ನ ನೀವು ಪರಕೀಯರಿಗೆ ಹಸ್ತಾಂತರ ಮಾಡಕ್ ಹೋದ್ರೆ ಕರ್ನಾಟಕದಲ್ಲಿ ದಂಗೆ ಎದ್ದೋಗ್ತದೆ. ಸಾವಿರಾರು ಜನ, ಕೋಟ್ಯಾಂತರ ಜನ ಭಕ್ತರಿದ್ದಾರೆ. ಅವರ ಭಾವನೆಗಳಿಗೆ ಘಾಸಿ ಮಾಡ್ತಾ ಇದ್ದೀರಾ. ನಿಮ್ಮ ಮಾತನ್ನ ಕೂಡಲೇ ವಾಪಸ್ ಪಡಿಬೇಕು. ರಾಜ್ಯದ ಜನಗಳ ಮುಂದೆ ಕ್ಷಮಾಪಣೆಯನ್ನ ಕೇಳಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇದ್ದೀನಿ.